ಬಂಡೆ ಮಹಾಕಾಳಿ ಅರ್ಚಕ ಶಶಿಕುಮಾರ್ ಕೂಡ ಮಾತನಾಡಿದ್ದಾರೆ. ಅವರು ಮಾಡಿದಂತಹ ಆರೋಪಗಳನ್ನು ತಳ್ಳಿ ಹಾಕಿದ್ದಾರೆ. ಶಶಿಕುಮಾರ್ ಹಲ್ಲೆ ಕಿಡ್ನಾಪ್ ಮಾಡಿದ್ದೇವೆ ಅನ್ನೋದು ಸುಳ್ಳು, ದೇವಾಲಯದ ಪಾಸ್ ವಿಚಾರಕ್ಕೆ ಫೋನ್ ಮಾಡಿದ್ರು. ಶಶಿಕುಮಾರ್ ಹೇಳಿದಂತಹ ಮಾತಿದು. ನಾವು ಮಾತಾಡೋದಕ್ಕೆ 3 ಜನ ಮಾತ್ರ ಹೋಗಿದ್ವಿ. ಅವರನ್ನ ನೋಡಿದ್ರೆ ಬೈಲಿಕ್ಕೂ ಮನಸ್ಸು ಬರಲ್ಲ, ಆದರೆ ಅವರು ಮಾತ್ರ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಅಂತ ಹೇಳ್ತಾರೆ ಶಶಿಕುಮಾರ್. ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಪಾಸ್ ವಿಚಾರವಾಗಿ ಏನು ಗಲಾಟೆ ಆಗಿದೆ ಅನ್ನುವಂಥ ಒಂದು ಆರೋಪವನ್ನು ರಮೇಶ್ ಬಾಬು ಅವರು ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈ ಒಂದು ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಶಶಿಕುಮಾರ್ ಅವರು ಇದ್ದಾರೆ. ಬನ್ನಿ ಕೇಳೋಣ. ಸರ್, ಈಗ ರಮೇಶ್ ಬಾಬು ಅವರು ಹಾಗೂ ಏನು ಟೆಂಪಲ್ಗೆ ಬಂದಾಗ ತಾವು ವಾರ್ಷಿಕ ಪಾಸ್ ಕೊಡ್ತೀವಿ ಅನ್ನುವಂಥದ್ದನ್ನು ಮಾತನ್ನ ಹೇಳಿದ್ರೆ ಅದು ಕೊಟ್ಟಿರಲಿಲ್ಲ. ಹೀಗಾಗಿ ತಾವು ಅವರನ್ನ ಅವ್ಯಾಚ್ಯ ಶಬ್ದಗಳಿಂದ ನಿಲ್ಲಿಸಿದಿರಿ ಮತ್ತೆ ಕಿಡ್ನಾಪ್ ಮಾಡಿದಿರಿ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು ಏನಾಯ್ತು ಸರ್? ಸರ್, ಮೊದಲನೇದಾಗಿ ತಾವೆಲ್ಲ ವಿಚಾರಿಸ್ಕೊಳ್ಳಿ. ನಾವು ಯಾವುದೇ ರೀತಿ ಪಾಸ್ಗಳನ್ನ ಕೊಡ್ತಾ ಇಲ್ಲ. ಯಾರು ಅವ್ರಿಗೆ ಆ ಥರ ಮಾಹಿತಿ ಕೊಟ್ಟರು ಗೊತ್ತಿಲ್ಲ. ನಾವು ಪಾಸ್ ಅಂತೂ ಇವತ್ತವರೆಗೂ ಮಾಡಿಲ್ಲ. ಬಂದವರಲ್ಲಿ 50-100 ರೂಪಾಯಿ ಟಿಕೆಟ್ ತೊಗೊಂಡು ದರ್ಶನ ಮಾಡ್ಕೊಂಡು ಹೋಗುವಂಥದ್ದು ಇಲ್ಲಿನ ವ್ಯವಸ್ಥೆ ಇದೆ. ಈ ವ್ಯಕ್ತಿ ಮೊನ್ನೆ ಫೋನ್ ಮಾಡಿ ಶನಿವಾರ ಸಂಜೆ 8:00 ಫೋನ್ ಮಾಡಿದ್ರು. ಮಾಡಿಬಿಟ್ಟು ಏಕಾಏಕಿ ಏನು ಕುಡಿದ್ಬಿಟ್ಟಿದ್ದಾರೆ ಮನುಷ್ಯ, ನಿಂತ್ಕೊಳ್ಳೋಕ್ಕೂ ಅವ್ರಿಗೆ ಶಕ್ತಿ ಇಲ್ವೇನೋ, ನಾನು ಬೊಬ್ಬ ನಂಜಂಬಾಗರ ಬೊಬ್ಬ ಅಂದರು. ಸರಿ ಏನಣ್ಣ ಹೇಳಿ ಏನಾಗಬೇಕು? ಪಾಸ್ ಕೊಡಬೇಕು ನನಗೇನು? ಕೊಡ್ತೀನಿ ಅಣ್ಣ, ಆಯಿತು 25ನೇ ತಾರೀಕು ಮೇಲೆ ಇಲ್ಲ 10ನೇ ತಾರೀಕು ಮೇಲೆ ಫೋನ್ ಮಾಡಿ ಅಂತ ಹೇಳಿದೆ. ಅವರು ಇಲ್ಲ ನೀನು ಕೊಡದೇ ಇದ್ದರೆ ನೋಡ್ಕೊ ಏನು ಮಾಡ್ತೀನಿ ನಿನಗೆ ಅಂದರು. ನನಗೆ ಅವಾಗ ಬೇಜಾರಾಯಿತು. ನಾನು ಮೊದಲೇ ದುಃಖದಲ್ಲಿದ್ದೀನಿ. ನಂಜಂಬಾಗರ ದಾರಾಬೇಂದ್ರ ಗೆಳೆಯರ ಬಳಗ ಹತ್ರ ಬಾ ಅಂದ. ಸರಿ ನಾನು ಹೋದೆ ಅಲ್ಲಿಗೆ. ನಾನು ನಮ್ಮ ಮತ್ತೆ ಇನ್ನಿಬ್ಬರು ಹುಡುಗರು 2 ವೀಲರಲ್ಲಿ ಹೋದ್ವಿ. ಆಮೇಲೆ ನೋಡ್ರೆ ಮೆಡಿಕಲ್ ಶಾಪು ಪಕ್ಕದಲ್ಲಿ ಸಂದಿಲಿ ಔಸ್ಕೊಂಡು ಮಾತಾಡ್ತಿದ್ರು. ನಾನು ಅವಾಗ ನೋಡಿಲ್ಲ ಅವರೇ ಅಂದ್ಬಿಟ್ಟು ಹೋಗಿ ಕರ್ಕೊಂಡು ಬಂದು ಅವ್ನು ನೋಡಿದ ತಕ್ಷಣ ನನಗೆ ಹೊಡೆಯೋಕ್ಕೂ ಮನಸ್ಸು ಬರಲಿಲ್ಲ, ಅವ್ರಿಗೆ ಬೈಯೋಕ್ಕೂ ಮನಸ್ಸು ಬರಲಿಲ್ಲ. ಅಯ್ಯೋ ನೀನೇನೇ ಇಷ್ಟೊಂದು ಕುಡಿದ್ಬಿಟ್ಟು ನಿಂತ್ಕೊಳ್ಳೋಕೆ ತ್ರಾಣ ಇಲ್ಲ ನಿನಗೆ, ನೀನು ನನಗೆ ಇಷ್ಟೊಂದು ಮಾತಾಡ್ತಿದ್ಯಾ, ಸರಿ ಬಾ ಅಂದ್ಬಿಟ್ಟು ಕತ್ತಿನ ಪಟ್ಟಿ ಇಟ್ಕೊಂಡು ಹೇಳ್ಕೊಂಡು ಸೀದಾ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದೀನಿ. ಇಲ್ಲಿ ಬೆಳಗ್ಗೆ ಬರೋ ಅಷ್ಟೊತ್ತಿಗೆ ನಿನ್ನೆಯಿಂದ ಇವತ್ತಿಗೆ ಈ ರೀತಿ ಏನೇನೋ ಇಲ್ಲದಿರೋದು ಆರೋಪ ಮಾಡಿಲ್ಲ. ಕಡೆಯವರು ಕಿಡ್ನಾಪ್ ಮಾಡೋದಕ್ಕೆ ಮುಂದಾಗಿದ್ರು ಅನ್ನುವಂಥದ್ದು. ಸರ್, ಕಿಡ್ನಾಪ್ ಮಾಡೋವಂಥ ವ್ಯಕ್ತಿನ ಅವರು ಯಾವ ಥರದಲ್ಲಿ ಅವರು ದೊಡ್ಡ ವ್ಯಕ್ತಿ ಅಂತ ಕಿಡ್ನಾಪ್ ಮಾಡೋಣ ಹೇಳಿ? ಪ್ರಯೋಜನ ಏನು ಕಿಡ್ನಾಪ್ ಮಾಡೋಕ್ಕೆ? ಸ್ಟೇಷನ್ ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಡೋದು ನಿಜ. ಇದೆಲ್ಲ ಆರೋಪಗಳು ಏನಕ್ಕೆ ಮಾಡ್ತಾ ಇದ್ದಾರೆ ಅಥವಾ ಏನು ಇವರು ಉದ್ದೇಶ ಅನ್ನೋದು ಗೊತ್ತಿಲ್ಲ. ನಾನು ಕಾನೂನು ಪ್ರಕಾರವಾಗಿ ನಾನು ಮಾತಾಡ್ತೀನಿ. ಬರೀ ಪಾಸ್ ವಿಚಾರಕ್ಕೆ ಇದು ಇಷ್ಟ ಆಗಿರುವಂಥದ್ದು, ಇಲ್ಲ ದೇವಸ್ಥಾನದಕ್ಕೆ ಏನಾದರೂ ಕೆಟ್ಟ ಹೆಸರು ತರಬೇಕು ಅಂತ ಈ ಥರ ಮಾಡ್ತಾ ಇದ್ದಾರೆ ಹೇಗೆ? ಸರ್, ಪಾಸ್ ವಿಚಾರ ಆದರೆ ಓಕೆ. ಆ ವ್ಯಕ್ತಿ ಇಲ್ಲಿ ಬಂದು ನೀವು ಬೇಕಾದ್ರೆ ನಾನು ಇಲ್ಲಿ ಬಂದು ಅವರು ಹೆಂಗೆ ಲೇಡೀಸ್ ಮೇಲೆಲ್ಲ ಕುಡಿದ್ಬಿಟ್ಟು ಏನೇನು ಮಾತಾಡಿದ್ದಾರೆ ಆ ವ್ಯಕ್ತಿ ಬಬ್ಬ ಅನ್ನೋನು, ನೀವು ನಮ್ಮ ಅರ್ಚಕರುಗಳನ್ನೆಲ್ಲ ಕೇಳ್ಕೊಳ್ಳಿ, ಬೇಕಾದ್ರೆ ನಮ್ಮ ಸ್ಟಾಫ್ನ ಕೇಳ್ಕೊಳ್ಳಿ. ಆ ಥರ ವಲ್ಗರ್ ಮಾತುಗಳು ಆ ವ್ಯಕ್ತಿ ನೋಡಿದ್ರೆ ನೀವು ಗೊತ್ತಾಗ್ಬಿಡುತ್ತೆ ಅವ್ರು ಎಂಥ ಕಮ್ಯುನಿಟಿ ಅವರು ಅಂತ. ಸೊ ಆ ವ್ಯಕ್ತಿ ಇಲ್ಲಿ ಬಂದು ದೇವಸ್ಥಾನದಲ್ಲೂ ತೊಂದರೆ ಮಾಡಿ ಹೋಗಿದ್ದಾನೆ. ಇದಿಷ್ಟು ಬಂಡೆ ಮಹಾಕಾಳಿ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಶಶಿಕುಮಾರ್ ಅವರು ಮತ್ತು ಕ್ಯಾಮ್ರಾಮನ್ ನಾಗರಾಜ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.